ವಿಶೇಷವಾಗಿ ಅಲ್ಲಿ ಸ್ಥಾನಿಕರ ಅಂತಾರೆ ಕೆಲವೊಂದು ಗಣ್ಯರಂದ್ರೆ ಈ ಮಹಾದೇವ ಕರಗುಪ್ಪೆ ಅಂತವ್ರಾಗಲ್ರಿ, ಅಲ್ಲಿ ಜಕ್ಕಪ್ಪಗಳು, ತೋಳಿನವರು, ಸಿಂಗಮ್ಮನವರು, ಪಾಟೀಲ್ ಹಿಂಗೆಲ್ಲ ಕೂಡ್ಕೊಂಡು ಸಟಸ್ಥ ಜಾಗವನ್ನು ಮಾಡಿ ಕಾರ್ಯಕ್ರಮ ಶುರು ಮಾಡ್ತಾರೆ. ಮುಂದೆ ವಿಶೇಷವಾಗಿ ರೀ ಅಲ್ಲಿ ನಮ್ಮ ಶ್ರೀ ಗುರುಪಾದ ಶರಣರು ಅಂತ ಹೇಳಿ ಸರ್ ಹಿಪ್ಪರಿಗೆ ಅವರು ಅವ್ರ ಕಡೆಯಿಂದ ಏನಂತಂದ್ರೆ ಪ್ರವಚನ ಮಾಡಿಸ್ತಾ ಇದಾರೆ ರೀ. ಅದಷ್ಟೊಳಗೆ ರೀ ಬಂತು ಆಸಕ್ತ ಸಂಗೀತ ಕಲಾವಿದರಿಗೆಲ್ಲ ಒಂದು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ರೀ. ಒಟ್ಟು ಮಠ ಅಂದ್ರೆ ಏನು ಸರ್ ಎಲ್ಲರನ್ನು ಅಪ್ಪಿಕೊಂಡು ಹೋಗುವಂಥ ಒಂದು ಮನೋವೃತ್ತಿ ಶ್ರೀಗಳದ ಸರ್. ಹೀಗಾಗಿ ಪುಣ್ಯಾತ್ಮರು ಸರ್ ಈಗ 4 ದಿನ ಒಂದು ಜಾತ್ರೆಗಳನ್ನು ಮಾಡಿದ್ರು ಸತ್ರಿ. 11 ತಾರೀಕಿಗೆ ಅವ್ರು ಬೇರೆ ಬೇರೆ ಮಠಗಳನ್ನು ತವಾಗ ಮಠ ಆಗಲ್ರಿ, ಬಾಗಲಕೋಟೆ ಮಠ ಆಗಲಿ ಅವಾಗ ಕರೆಸಿ ಅವ್ರ ಪೂಜೆ ಇದ್ಕೊಂಡು ಮಾಡಿಸ್ತಾರೆ ರೀ, ಅದು ಆಶೀರ್ವಚನ ಮಾಡಿಸ್ತಾರೆ ರೀ. ವಿಶೇಷವಾಗಿ 12ನೇ ತಾರೀಕು ರೀ ಅದು ಸ್ವಾಮಿ ವಿವೇಕಾನಂದರ ಜಯಂತಿ ಸರ್. ಸ್ವಾಮಿ ವಿವೇಕಾನಂದರ ಜಯಂತಿಯ ನಿಮಿತ್ತವಾಗಿ ಸರ್ ಅಲ್ಲಿ ಆವತ್ತನ ದಂಡಗಳ ಉದ್ಘಾಟನೆಯನ್ನು ಮಾಡ್ತಾರೆ, ಜಾತ್ರೆ ಶುರುವಾಗ್ತದೆ ರೀ. ಆವತ್ತನ ವಿಶೇಷವಾಗಿ ನಮ್ಮ ಗೋಡಿಗೇರಿಯ ಶ್ರೀಮನ್ನಾರಾಯಣ ಸ್ವರೂಪಿ ಕಾಶಿನಾಥ ಸ್ವಾಮಿಗಳು ಅಂತೇಳಿ ಭಾಳ ಹಿರಿಯ ಮನುಷ್ಯರು ಅವರು. ಅವರ ಒಂದು ಸಾನ್ನಿಧ್ಯದೊಳಗೆ ನಮ್ಮ ಬಾಳಯ್ಯ ಸ್ವಾಮಿಗಳು ರೀ, ತಮ್ಮೇಲೆ ತಾವು ಮಠದವರು ಇವರೆಲ್ಲ ಕುಳ್ಕೊಂಡ್ರಿ ಒಂದು ಗೋಕಾಕದ ಭಾವಸಂಗಮ ಅನ್ನುವಂಥ ಒಂದು ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಸರ್ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಮಾಂತೇಶ್ ತಾಂಶಿ ಅವರ ಒಂದು ಅಧ್ಯಕ್ಷತೆ ಒಳಗೆ ರೀ, ಸೋಮಶೇಖರ್ ಮಗ್ದುಮ್ ಅವರು, ಹಾಗೆಯೇ ನಮ್ಮ ಮಲ್ಲಿಕಾರ್ಜುನ ಕಲ್ಲೊಳ್ಳಿ ಅವರು, ಮಲ್ಲಿಕಾರ್ಜುನ ಈಟಿ ಅವರು, ಮತ್ತು ಜಯಾನಂದ ಮಾದರ್ ಸರ್ ಅವರು, ಈಶ್ವರಚಂದ್ರ ಬೆಟಗೇರಿ, ರಾಮಚಂದ್ರ ಕಾಕಡೆ, ಇವರೆಲ್ಲ ಕುಡ್ಕೊಂಡು ಸರ್ ವಿಶೇಷವಾದ ಒಂದು ಕೆಲವೊಂದು ರೀ ಅವರು ಎಂಬ ಸ್ವಾಮಿಗಳು ರೀ ಯಾರೇ ಒಂದು ಉಪಕಾರ ಮಾಡಿದ್ರೆ ಅದನ್ನು ಮರೆಯುವಂಥ ಸ್ವಭಾವ ಅಲ್ಲ ರೀ. ನಮ್ಮ ಕಿರಣ್ ಬಿ ಸಂಧ್ಯಾಕ್ಕಿಂತ ಕಾರ್ಯನಿರ್ವಾಹಕ ಅಭಿಯಂತರ ಇದ್ದಾರೆ ಗೋಕಾಕ್. ಅವ್ರು ಇಷ್ಟು ಸಮಾಜಕ್ಕೆ ಒಂದು ಕುಳಿತಾರೆ ಸರ್ ಸ್ವಾಮಿಗಳು. ಒಂದು ಕರೆಂಟ್ ವೈರ್ ಹರಿದು ಬಿದ್ದಾಗ ರೀ ಜನರಿಗೆ ತೊಂದರೆ ಆಗಿತ್ತಪ್ಪ ಅಂತ ತಿಳ್ಕೊಂಡು ಅಲ್ಲೇ ನಿಂತು ಬಿಟ್ಟಾರೆ. ನಿಂತ್ರಿ ಇವರಿಗೆಲ್ಲ ಫೋನ್ ಮಾಡಿ ಹೆಂಗಾರ ಮಾಡಿದ್ವಾ ಅಂತ ಜನರಿಗೆ ಅದಾಗಬಾರ್ದು ಅಂಥೇಳಿ ಆಗ ಕಿರಣ್ ಬಿ ಸಂಧ್ಯಕ್ಕೆ ಅವ್ರಿಗೆ ಸನ್ಮಾನ ಮಾಡಿದ್ರು. ಅವ್ರು ಅದನ್ನು ನೆನಪಿಸ್ತಾರೆ. ಇಂಥ ಪೂಜ್ಯರು ಸಿಗೋದು ಅಪರೂಪ ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ತಿಳ್ಕೊಂಡ್ರಿ ತಾವು ಸ್ವಾಮಿಗಳು ಅನ್ನೋದು ಮಾಡ್ತಾ ಅಲ್ಲಿ ಜಸ್ಟ್ ಅದರ ಸರಿಯಾಗಿ ಆಗೋ ಮಠ ರೀ ಅಲ್ಲಿ ನಿಂತು ಕೆಲಸ ಮಾಡೋದು. ಇಂಥ ಒಂದು ಸಾಮಾಜಿಕ ಕಳಕಳಿಗಳಂಥ ಸ್ವಾಮಿಗಳು ಕುಮಾರ ಸ್ವಾಮಿಗಳು ಅಂತೇಳಿ ಪ್ರಸ್ತುತಿ ಮಾಡಿಸ್ತಾರೆ. ಜೊತೆಗೆ ಮಾರುತಿ ಮಳೆಗಿರ್ತ KSRTC ಅಂದರೆ ಯಾರು ಸೇವಾ ನಿವೃತ್ತಿ ಆದವ್ರನ್ನ ಕೂಡ ಸರ್ ಅವರೊಂದು ಪ್ರೀತಿಯನ್ನು ಒಂದು ಗೌರವಿಸುವಂಥ ಅಂದರೆ. ಹೀಗಾಗಿ ಸರ್ ನಮ್ಮ ಗೋಕಾಕದ ಶ್ರೀಮತಿ ರಜನಿ ಜಿರಿಗೇಳಿ ಅವರು, ಸುಸ್ಮಿತಾ ಭಟ್, ಸಂಗೀತ ಬಣ್ಣೂರು, ಸ್ನೇಹ ಕಲ್ಯಾಣ್ ಶೆಟ್ಟಿ ಮತ್ತು ಇವರೆಲ್ಲ ಕೆಲವೊಂದು ರೀ ಬೇರೆ ಬೇರೆ ಸಾಹಿತಿಗಳೆಲ್ಲ ಅವರು ಬಂದರೆ ತಮ್ಮದೇ ಅಂತ ಒಂದು ವಿಶಿಷ್ಟವಾದಂಥ ಸೇವೆಯನ್ನು ಮಾಡಿದ್ದಾರೆ ಸರ್. ಹೀಗೆ ಸರ್ ಸ್ವಾಮೀಜಿಯವರು ಎಲ್ಲರನ್ನು ಇವನಾರವ ಅನ್ನೋದ್ರೆ ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಒಂದು ಮನೋವೃತ್ತಿ ಸರ್ ಅವ್ರದ್ದು. ಹೀಗೆ ಅದು ಮುಂದೆ 13ನೇ ತಾರೀಕಿಗೆ ಅದು ವಿಶೇಷವಾಗಿ ದೇವಿ ಪಾರಾಯಣ ಮಾಡ್ತಾರೆ ಸರ್. ನಾವು ಸಮಾಜವನ್ನು ಕಟ್ಟಬೇಕಾದ್ರೆ ರೀ ಅಲ್ಲಿ ಏನಾಯ್ತಂದ್ರೆ ಕೆಲವೊಂದು ಸಾಂಸ್ಕೃತಿಕ ಅಂದರೆ ಭಕ್ತಿ ಪಾರಾಯಣ ಅಂತ ಕೆಲವು ಕಾರ್ಯಗಳನ್ನು ಮಾಡೋದ್ರಿಂದ ರೀ ಜನರ ಮನಸ್ಸು ಕೂಡ ಸರ್ ಈ ಕಡೆ ಒಲವಣು ಆಗ್ತದೆ ರೀ. ಅಂಥ ಟೈಮ್ಗೆ ಮತ್ತು ಬೇರೆ ಬೇರೆ ಸ್ವಾಮೀಜಿಯವರನ್ನು ಕರೆಸಿ ಅದ್ರ ಜೊತೆಗೆ ಏನಾಗ್ತದೆ ಜನಮಾನಸಕ್ಕೆ ಒಂದು ಸಾತ್ವಿಕ ಒಂದು ಸಿಂಚನವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ ರೀ. ಮತ್ತು ಈ ಒಂದು ಅವರ ಒಂದು ಆಮಂತ್ರ ಪತ್ರಿಕೆಯನ್ನು ನೋಡಿದ್ರೆ ಸರ ಪುಣ್ಯಾತ್ಮರು ಇಷ್ಟು ಜನರನ್ನು ಅಪ್ಪಿಕೊಂಡಿದ್ದಾರಲ್ರಿ, ಭಾಳಷ್ಟು ಜನ ಇದ್ದಾರೆ. ಎಲ್ಲರೂ ಬಂದು ಶ್ರದ್ಧೆಯಿಂದ ಇದು ಮಾಡ್ತಾರೆ ರೀ. ತನುಮಣ ಧನವನ್ನು ಅರ್ಪಿಸಿ ಈ ಕಾರ್ಯಕ್ಕೆ ಎಲ್ಲರೂ ಕೈಗೂಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಆಗೋದ್ರಿಂದ ಹೂಲಿಕಟ್ಟಿ ಹೆಸರು ಸಹಿತ ರೀ ಒಂದು ಇದಕ್ಕೆ ಬಂದದ ಸರ್. ಅಲ್ಲಿ ಆದರೂ ಕೂಡ ಜನ ರೀ ಮತ್ತು ನಮ್ಮ ಜನಪ್ರಿಯ ನಮ್ಮ ಸರ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಇದಾಯ್ತು ಹೊರ ಹೋಗ್ಬಿಡಿದಾಗ ರೀ ನಮ್ಮ ಏನು ಕೊಡವೆ ದಾನಿಗಳ ಅಂತ ಕೆಲವು ಸದ್ಭಕ್ತರ್ಕಂತ ಕೂಡ ಸೈತ್ರಿ ಅವರು ತುಂಬ ನಿಧಿಯನ್ನು ಸಂಗ್ರಹ ಮಾಡಿರಿ. ಜೊತೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಅವ್ರು ಕೈ ಕೊಡ್ತಾರೆ ರೀ. ಜೊತೆಗೆ ಸರ್ ಆ ಹೂಲಿಕಟ್ಟಿ ಸುತ್ತಮುತ್ತ ಅಂತ ಹಳ್ಳಿಗಳದಾವಲ್ರಿ, ಈ ಯಾವುದ್ರಿ ಇದು ಬೆಂಚನಮರಡಿ, ಹನುಮಾಪುರ, ಮಕ್ಕಳಗೇರಿ, ಸಂಗನಗೇರಿ ಸುತ್ತಮುತ್ತಲಿನ ಹಳ್ಳಿ ಎಲ್ಲ ಭಕ್ತರು ಸಹಿತರೆ ಒಂಥರ ಹೆಡಗೆ ಜಾತ್ರೆ ಇರ್ತಾರಲ್ರಿ. ಹೆಡಗೆ ಜಾತ್ರೆ ಅಂದ್ರೆ ಮನೆಯಾಗೆಲ್ಲ ಬುತ್ತಿ ಬಾಣ ಎಲ್ಲ ಮಾಡಿಕೊಂಡು ಹೋಗಿ ಒಂಥರ ಒಂದು ಸಾಂಸ್ಕೃತಿಕ ಹಬ್ಬ ಆ ಥರ ಒಂದು ಇದನ್ನು ಮಾಡ್ತಾ ಇದ್ದಾರೆ ಸರ್. ಇದಕ್ಕಾಗಿ ವಿಶೇಷವಾಗಿ ಸರ್ ನಮ್ಮ ಡಾಕ್ಟರ್ ನವೀನ್ ಕೋಲ್ವಾಯ್ ಅವರು ಅವರಾದರೂ ಸಹಿತ ಕೆಲವೊಂದು ಎಲ್ಲ ಸಹಾಯ ಮಾಡ್ತಾರೆ. ಅಂದರೆ ಒಂದು ಒಳ್ಳೆಯ ಕಾರ್ಯ ಆಗ್ತೈತೆ ಅಂತಂದರೆ ಒಂದು ಊರಿಗೆ ಒಂದು ಹಿರಿಮೆ, ಒಂದು ಸಾಂಸ್ಕೃತಿಕ ಒಂದು ಗರಿಮೆ ಅಂತ ತಿಳ್ಕೊಂಡ್ರಿ ಪೂಜ್ಯರೇ ಇದಕ್ಕೆ ರೀ ಪ್ರತಿಯೊಬ್ಬರು ರೀ ಕೈಗೂಡಿಸ್ತದ ರೀ. ಹೀಗಾಗಿ ಹೂಲಿಕಟ್ಟಿ ಸುಕ್ಷೇತ್ರವಾಗೈತೆ ರೀ. ಅದು ನಮ್ಮ ಕುಮಾರ ಮಹಾಸ್ವಾಮಿಗಳು ಶಿವಲಿಂಗೇಶ್ವರರ ಒಂದು ಆರಾಧನೆಯ ಜೊತೆಗೆ ಜನತೆಗೆ ಏನೈತೆ ತಮ್ಮದೇ ಅಂತ ಒಂದು ವಿಶಿಷ್ಟವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ರೀ. ಶೈಕ್ಷಣಿಕವಾಗಿ ರೀ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಂತ ಹೇಳ್ತಾ ಇದ್ರಿ. ಶೈಕ್ಷಣಿಕವಾಗಿ ಇಷ್ಟರೊಳಗೆ ಕಲಿಸ್ತಾ ಇದ್ದಾರೆ. ಯಾವ ಕ್ಲಾಸ್ಗಳಿದ್ದಾವೆ ಸರ್? ಮೊದಲು ಏನಂತಾರೆ ಅವರು ಪ್ರಾರಂಭ ಮಾಡಿದ್ದು ಏನಂತಂದರೆ ಇದು LKG UKG ಇರ್ತಾರಲ್ಲ, ಮೊದಲೇನು ಸಣ್ಣ ಬಿನ್ ಎತ್ತದ್ದು ಅಡಬಿನ್ ಎತ್ತ ಟೈಪ್. ಹಾಗಾದ್ರೆ ಮಕ್ಕಳಿಗೆ ಕನ್ನಡದ ಬಗ್ಗೆ ಒಂದು ಕಕ್ಕುಲಾತಿ ಇಟ್ಕೊಂಡ್ರಿ.
ಕನ್ನಡದ ಒಂದು ಶಾಲೆಗಳನ್ನು ತೆಗೆದ್ರಿ, ಮಕ್ಕಳಿಗೆ ಕನ್ನಡವನ್ನು ಬೆತ್ತಬೇಕನ್ನೋ ಜೊತೆಗೆ ರೀ ಈ ನಮ್ಮ ವಚನಗಳ ಕಂಠಪಾಠ ರೀ, ಒಟ್ಟಾರೆ ಸಂಸ್ಕೃತಿ ಪರವಾದಂಥ ಒಂದು ಮಠ ರೀ ಈ ನಮ್ಮ ಹೂಲಿಕಟ್ಟಿಯ ಸುಕ್ಷೇತ್ರ. ಅದು ಕುಮಾರ ಮಹಾಸ್ವಾಮಿಗಳು ಮಾಡ್ತಕ್ಕಂಥ ಕಾರ್ಯ ರೀ, ಇದು ಶ್ಲಾಘನೀಯ ಅಂತ ಸರ್. ಮತ್ತೇನಾದ್ರು ವಿಶೇಷವಾದ ಕಾರ್ಯಕ್ರಮಗಳು அந்த ಕಾರ್ಯಕ್ರಮದಿಂದ ಮತ್ತೆ ವಿಶೇಷವಾದ ಕಾರ್ಯಗಳು ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ? ವಿಶೇಷವಾಗಿ ಸರ್ ಶ್ರೀಮಠದ ಒಂದು ಅಭಿವೃದ್ಧಿ, ಅದರ ಜೊತೆಗೆ ಸರ್ ಅವರು ಮೊದಲು ಹಾಗೆ ಒಂದೇ ಒಂದು ಇದಿರ್ತಲ್ಲ ರೀ, ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಿದಾರೆ ರೀ. ಅಂದರೆ ದಾನಿಗಳ ಒಂದು ಸಹಕಾರದಿಂದಾಗಿ ರೀ, ಸನ್ಯಾಸಿಗೆ ನೋಡಿ ಸರ್ ಅವರಿಗೆ ತಮಗಾಗಿ ಅಂತ ಏನು ಇರೋಂಗಿಲ್ಲ ರೀ, ಅದು ಲೋಕ ಕಲ್ಯಾಣಕ್ಕಾಗಿ ಅಂತ ತಿಳ್ಕೊಂಡ್ರಿ. ಈಗ ಮೊದಲು ನೋಡೋದಕ್ಕೆ ಈಗ ನೋಡೋದಕ್ಕೆ ಭಾಳ ಅಂತ ಸರ್, ಸುಮಾರು 23 ಮುಗಿದು 24 ಇದ್ರೆ ಮುಂದಿನ ಇದಕ್ಕೆ 25ನೇ ಒಂದು ಬೆಳ್ಳಿ ಹಬ್ಬಕ್ಕೆ ಬರ್ತಾ ಇದೆ ರೀ. ಆ ನಿಟ್ಟಿನಲ್ಲಿ ಸಹ ಈ ಸ್ವಾಮಿಗಳ ಒಂದು ಇಷ್ಟು ಕ್ರಿಯಾಶೀಲರಾದ್ರಿ ಪಾಪ. ಅವ್ರಿಗೆ ಸ್ವಲ್ಪ ಆರೋಗ್ಯ ಯಾಕೋ ಸ್ವಲ್ಪ ಹದಗೆಡ್ತಾ ಇತ್ತು ರೀ. ಆದರೂ ಕೂಡ ರೀ ಬಂದವರನ್ನು ಇಷ್ಟು ನೀವು ಯಾರೇ ಬರಲಿ ಸರ್, ಇವರು ನಮ್ಮವರು ಅದಂತ ಭೇದ ಭಾವ ಇಲ್ದರಿ ಅವ್ರ ಪ್ರೀತಿಯಿಂದ ಸ್ವಾಗತಿಸಿ ಅವರ ಮಾತುಗಳನ್ನು ಕೇಳಿದ್ರೆ ಮನುಷ್ಯನಿಗೆ ಒಂಥರ ಏನೋ ನೆಮ್ಮದಿ ಸಿಗ್ತದೆ ರೀ. ಅಂಥ ಇನ್ನೂ ಸಣ್ಣ ವಯಸ್ಸು ಸರ್, ಸಣ್ಣ ವಯಸ್ಸು ಅಂತಂದ್ರು ಮೋರ್ ದೆನ್ 40 ಮೇಲೆ ಆದರೂ ಕ್ರಿಯಾಶೀಲರಾಗ್ಯಾರಿ. ಏನೇನಾದ್ರೂ ಕೊಡಬೇಕು ಅನ್ನೋ ಮತ್ತು ಬಸವ ತತ್ವದ ಬಗ್ಗೆ ಒಂದು ನಿಷ್ಠೆ. ಯಾಕಂದ್ರೆ ಆ ಪರಂಪರೆಯಲ್ಲಿ ಬಂದಂಥವರು ವಿರಕ್ತ ಮಠಗಳು, ಇಂಥ ಮಠಗಳು ಬೇಕು ಅಂತ ಅನಿಸ್ತದೆ ರೀ. ಸಮಾಜ ಕೂಡ ರೀ ಭಾಳ ಒಂದು ಮನ್ನಣೆ ಕೊಡ್ತಾ ಇದ್ದಾರೆ, ಗೌರವ ಕೊಡ್ತಾ ಇದ್ದಾರೆ. ಆದ್ಮೇಲೆ ಇಲ್ಲಿಯವರೆಗೆ ನಮ್ಮ ಸಮೀಪದ ಗೋಕಾಕ್ ತಾಲೂಕಿನಲ್ಲಿ ಬರುವ ಬೆಳಗಾವಿ ಜಿಲ್ಲೆಯ ಹೂಲಿಕಟ್ಟಿಯ ಗ್ರಾಮದ ಶ್ರೀಗಳು ಏನು ಮಾಡ್ತಾ ಇದ್ದಾರೆ, ಏನಿಲ್ಲ, ಕಳೆದ 24 ವರ್ಷದಿಂದ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅದೇ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಸಾಧನೆ ಮಾಡುತ್ತಿರುವಂತಹ ಒಂದು ವಿಷಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಅನೇಕ ವಿಷಯ ಬಿಚ್ಚಿಟ್ಟಿದ್ದಾರೆ ನಮ್ಮ ಈಶ್ವರಸಿಂಗ್ ಬೆಟಗೇರಿಯವರು. ತಮಗೆ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಮ್ಮ ಮಹಾಸ್ವಾಮಿಗಳು ಕುಮಾರ ಮಹಾಸ್ವಾಮಿಗಳು ಸಹಿತ ಈ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಜನರ ಪರವಾಗಿ ಭಕ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೇ ರೀತಿ ಮುಂದುವರಿಲಿ. ಅದೇ ಕಾಲಕ್ಕೆ ದಾಸೋಹ ಪರಂಪರೆ ಮುಂದುವರಲಿ, ಅಕ್ಷರ ದಾಸೋಹ ಪರಂಪರೆ ಮುಂದುವರಲಿ. ಒಳ್ಳೊಳ್ಳೆಯ ಹಳ್ಳಿಗಾಡಿನ ಪ್ರದೇಶದಿಂದ ಬರುವ ಮಕ್ಕಳು ಇನ್ನಷ್ಟು ಉನ್ನತಕ್ಕೆ ಇರಲಿ. ಜೊತೆಗೆ ಹಳ್ಳಿ ಇರೋದು ರೈತರಿಂದ, ಆ ರೈತರಿಗೆ ಏನಪ್ಪ ಅಂದ್ರೆ ಹೊಸ ವಿಚಾರಗಳನ್ನು ತಿಳಿಸುವಂಥ, ವೈಜ್ಞಾನಿಕ ವಿಚಾರ ಹೇಳುವಂತಹ, ವಚನಗಳ ನೆಲೆಯಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸಗಳು ಅವರಿಂದ ಆಗಲಿ. ಅದಕ್ಕಿಂತ ಮುಖ್ಯವಾಗಿ ರೈತ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನೇಕ ವಿದ್ಯುತ್ ಜನರನ್ನು ಕರೆಸಿ ಚರ್ಚೆ ಮಾಡ್ತಾ, ಇಲ್ಲೇ ಬೇಕಾಗಿದ್ದು ಬಡತನಂತೆ ನಾವು ಬೆನ್ನಿಗೆ ಗಂಟಿದ್ದದ, ಆದರೆ ಅದರಿಂದ ಹೊರಗೆ ಬರೋದಕ್ಕಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಷಯಗಳನ್ನು ಸಹಿತ ಚರ್ಚೆ ಮಾಡುವಂಥದ್ದಾಗಲಿ. ಅಂಥವೆಲ್ಲ ಆದಾಗ ಒಂದು ಮಟ್ಟಕ್ಕೆ ತನ್ನದೇ ಆದ ಹಿರಿಮೆಗೆ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇನ್ನೇನು ಮಾತಾಡುವಂಥದ್ದು ಏನಿಲ್ಲ. ಸ್ವಾಮಿಗಳಿಗೆ ಮತ್ತೊಮ್ಮೆ ಒಂದನ್ನು ಹೇಳ್ತಾ ಇದು ಇವತ್ತಿನ ವಿಶೇಷ ಚರ್ಚಾ ವಿಷಯ ಆಗಿತ್ತು ನಮ್ಮ ಹೂಲಿಕಟ್ಟಿ ಶ್ರೀಗಳದ್ದಂತ ಹೇಳ್ತಾ. H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಯಲ್ಲಿ ವಂದನೆಗಳು.